ಬೆಂಗಳೂರು ಗ್ರಾಮಾಂತರಕ್ಕೂ ಪ್ರಬಲ ಅಭ್ಯರ್ಥಿಯನ್ನ ಇದಾರೆ. ಈಗ 2 ಹೆಸರು ಕಳಿಸಿದಿರಿ, ನಾವು ಕೂಡ 3 ಹೆಸರು ಕಳಿಸಿದಿರಿ. ಗೊತ್ತಿಲ್ಲ, 3 ಹೆಸರು ಕಳಿಸಿದಿರಿ. 3ರಲ್ಲಿ ಯಾವ್ದಾದ್ರು ಒಂದಾಗ್ಬೋದು. ನೀವೇ ಹೇಳಿದ್ರಲ್ಲ ಈ ಸರಿ ಅಚ್ಚರಿ ಅಭ್ಯರ್ಥಿಗಳು ಬಿಜೆಪಿ ಇನ್ನೊಂದು ನೋಡೋಣ. ಇನ್ನೊಂದು 3-4 ದಿನದಲ್ಲಿ ಬರ್ತಾ ಇದ್ದಾರೆ ಅವರು. ಈ ಒಂದು ಶಿವರಾತ್ರಿ ಹಬ್ಬದ ಒಂದು ಸಮಾರಂಭಕ್ಕೆ ಸಂಜೆ ಅವರು ಬರ್ತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಮುನಿರತ್ನ ಅವರ ಕಾರ್ಯಕ್ರಮಕ್ಕೆ ನೋಡೋಣ, ಮಾತಾಡ್ತೀನಿ ಅವ್ರ ಜೊತೆ. ಪಕ್ಕದಲ್ಲೇ ಇರ್ತೀವಿ, ಕೂತಿರ್ತೀವಿ, ಮಾತಾಡ್ತೀನಿ. ಅಲ್ಲ ಸರ್, ತಾವು ಕೂಡ ಅಲ್ಲಿ ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರಕ್ಕೆ. ಸದ್ಯಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಡಳಿತ ಪಕ್ಷವನ್ನು ಎದುರಿಸುವಂತ ಜವಾಬ್ದಾರಿಯನ್ನ ಕ್ಯಾಪ್ಟನ್ ಅನ್ನ ನಾನು. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಕೊಟ್ಟಿದ್ದಾರೆ, ಆ ದಿಕ್ಕಿನಲ್ಲಿ ಪ್ರಯತ್ನ. ಹೌದೌದು, ಸಂಸದೀಯ ಮಂಡಳಿಯ ಸಭೆ ನಡೆಯುತ್ತೆ ಈಗ. ಅದು ನಡೆದ ತಕ್ಷಣನೇ ನಮ್ಮ ಪಟ್ಟಿ ಆಲ್ಮೋಸ್ಟ್ ಆಲ್ 80%ಗೂ ಹೆಚ್ಚು ಸೀಟ್ಗಳು ಅನೌನ್ಸ್ ಆಗ್ತದೆ. ಇಲ್ಲ, ಮೊದಲನೇ ಪಟ್ಟಿಯಲ್ಲಿ ಬಿಡುಗಡೆ ಆಗ್ಬೇಕು ಅನ್ನೋದಲ್ಲ, ಇಲ್ಲ. ಯಾಕಂದ್ರೆ JDS ಜೊತೆ ಅಲಯನ್ಸ್ ಇದೆ, ನಮ್ದು NDA ಪಾರ್ಟ್ನರ್ ಇದ್ದಾರೆ. ಅದರಿಂದ ಪಾರ್ಟ್ನರ್ ಜೊತೆ ಚರ್ಚೆ ಆದ್ಮೇಲೆ ನಾವು ಮಾಡ್ತೀವಿ. ಅದು ಧರ್ಮ ಅಂತ ಅನ್ಸುತ್ತೆ. ಈಗಾಗಲೇ ಒಂದು ಸುತ್ತು ಮಾತುಕತೆ ಆಗಿದೆ, ದೇವೇಗೌಡರ ಜೊತೆ ಮತ್ತು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದಾರೆ ಡೆಲ್ಲಿಯವರು. ಸೊ ಇನ್ನೊಂದು ಸುತ್ತಿನ ಮಾತುಕತೆ ಉಳಿದಿದೆ. ಅದು ಮುಗಿದ ತಕ್ಷಣ JDS ಮತ್ತು ಬಿಜೆಪಿ ಕಾರ್ಯಕರ್ತರು ಒಂಥರ ಹಾಲು ಜೇನ್ ತರ ಮಿಕ್ಸ್ ಆಗ್ತಾರೆ. ಅದರಿಂದ ಎಲ್ಲೂ ಸಮಸ್ಯೆ ಆಗಲ್ಲ, ಯಾವುದೇ ರೀತಿ ಮೊನ್ನೆನೂ ಕೂಡ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರದ ಒಂದು ಸಭೆಯನ್ನ ಕರೆದಿದ್ರು. ನಮ್ಮ ಪಾರ್ಟಿಯವರೆಲ್ಲರೂ ಕೂಡ ನನಗೂ ಫೋನ್ ಮಾಡಿದ್ರು. ನಾನು ಅವತ್ತು ಗುಲ್ಬರ್ಗಾದಲ್ಲಿದ್ದೆ, ನಂದು ಫ್ಲೈಟು ಮಿಸ್ ಆಯ್ತು ಅವತ್ತು. ಅದರಿಂದ ನನ್ನ ಕೈಲಿ ಬರೋಕ್ಕಾಗಿಲ್ಲ. ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ವಾಪಸ್ ಬಂದೆ. ಕುಮಾರಸ್ವಾಮಿ ಅವರು ನಮ್ಮ ಪಾರ್ಟಿಯವರಿಗೆಲ್ಲ ಹೇಳಿದ್ದೆ ಹೋಗಿ ಸಭೆಗೆ ಅಂತ. ಹೋಗಿದ್ದಾರೆ, ಮಾತುಕತೆ ಆಗಿದೆ. ಏನೂ ಇಲ್ಲ, ಎಲ್ಲ ನೋಡಿ. ನಮ್ಮ ಪಾರ್ಟಿಯ ಕೇಡರ್ಸ್ ಏನಿದ್ದಾರೆ, ಅವರು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು, ಅದೊಂದೇ ಅಜೆಂಡಾ ನಮ್ಮಲ್ಲಿ, ಬೇರೆ ಯಾವುದೂ ಅಜೆಂಡಾ ಇಲ್ಲ. ಆದ್ರಿಂದ ಎಲ್ಲರೂ ಕೆಲಸ ಮಾಡ್ತಾರೆ. ಆ ಥರದ್ದೇನು ಗೊಂದಲ ಆಗೋದೇ ಇಲ್ಲ. ಕರೆದ್ರೆ ಹೋಗ್ತೀರಿ, ಕರೆದ್ರೆ ಹೋಗ್ತೀರಿ.